ನಾವು ಮುಂದಿನ ರಾಶಿ ಮಿಥುನ ರಾಶಿ ಈ 2025 ಹೇಗಿದೆ ವರ್ಷ ಭವಿಷ್ಯ ಅಂತ ನೋಡೋಣ. ಮೊದಲು ಮಿಥುನ ರಾಶಿಯವರಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನೋಡಿ, ವಾಕ್ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ. ಆದ್ದರಿಂದ ಹಲ್ಲಿನ ತೊಂದರೆ ಆಗ್ಬೋದು, ಯಾವುದಾದ್ರೂ ತುಂಬ ಇಂಪಾರ್ಟೆಂಟು ಆಪರ್ಚುನಿಟಿ ಇಂಟರ್ವ್ಯೂ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೋಪದಿಂದ ಸ್ವಲ್ಪ ನಿಮ್ಮ ಕೆಲಸಗಳು ಎಡವಟ್ಟಾಗೋದಿರುತ್ತೆ. ಅದಕ್ಕೋಸ್ಕರ ಕೆಲಸ ವಿಚಾರದಲ್ಲಿ ತಾಳ್ಮೆಯಿಂದ ನಡ್ಕೋಬೇಕಾಗತ್ತೆ. ಮತ್ತು ವಾಕ್ಸ್ಥಾನದಲ್ಲೇ ಕುಜನು ವಕ್ರನಾಗಿರೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂತಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ನಂತರ ಈ ಮಿಥುನ ರಾಶಿಯವರಿಗೆ ಚತುರ್ಥದಲ್ಲಿ ಮಾತೃಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ನೋಡಿ ಕೇತು ಇರೋದರಿಂದ ಸಡನ್ನಾಗಿ ಉದ್ಯೋಗನ ಯಾವುದು ಒಳ್ಳೇದು ಬಂದಿದೆ ಅಂತೇಳಿ ಇರೋ ಉದ್ಯೋಗನ ಬಿಟ್ಬಿಡೋದು. ಈ ವಾಹನ ಸ್ಥಾನಕ್ಕೆ ಬಂದಿರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅದಕ್ಕೆ ಇನ್ನಷ್ಟು ಖರ್ಚು ಮಾಡ್ತಕ್ಕಂಥದ್ದು ಈ ಥರ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಮಿಥುನ ರಾಶಿಯವರು ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ತುಳಸಿಯಿಂದ ಈ ಶನಿವಾರದ ದಿನ ವಿಷ್ಣುವಿಗೆ ಅಂದರೆ ವೆಂಕಟೇಶ್ವರನಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ ಒಳಿತು ಉಂಟಾಗುತ್ತೆ. ಅದಕ್ಕೆ ನಾವು ತುಳಸಿಯನ್ನು ಯಾವತ್ತೂ ಕೂಡ ತುಟ್ಟನ್ನು ಮುರಿಬಾರ್ದು. ತುಳಸಿಯನ್ನು ಉಗುರನ್ನು ಸ್ಪರ್ಶ ಮಾಡಬಾರ್ದು. ತುಳಸಿಯನ್ನು ತಂದು ನೀರಲ್ಲಿ ತೊಳೆದು ವಿಷ್ಣುವಿಗೆ ಅರ್ಚನೆಯನ್ನು ಮಾಡಿಸಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ.